ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ JDS ತಿರುಗಿ ಬಿದ್ದ ಬೆನ್ನಲ್ಲೇ ಬಿಜೆಪಿ ಮತ್ತು ದಳಪತಿಗಳ ನಡುವೆ ಮಾತುಕತೆ ಅಂತಿಮ. ಚೆನ್ನೈಯಲ್ಲಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಗೆ ಅಂತ ತೆರಳಿದ್ದಾರೆ HDK. ಇದರ ಬೆನ್ನಲ್ಲೇ ಎಲ್ಲ ಅಂತಿಮಗೊಳಿಸ್ಕೊಂಡೇ ಹೋಗಿರೋದು ಅನ್ನುವಂಥ ಸುದ್ದಿ ಹೊರಗಡೆ ಬರ್ತಿದೆ. ಹಾಗಾದರೆ ಏನು ಸೀಟ್ ಶೇರ್ ಬಗ್ಗೆ ದಳಪತಿಗಳಿಗೆ ಸಿಕ್ಕಂಥ ಫೈನಲ್ ಮೆಸೇಜ್? ಕುಮಾರಸ್ವಾಮಿ ಅವ್ರಿಗೆ ಈ ಒಂದು ವಿಚಾರದಲ್ಲಿ ಒಪ್ಪಿಕೊಳ್ಳೇಬೇಕಾದ ಅನಿವಾರ್ಯತೆ ಎದುರಾಯ್ತಾ? ಮತ್ತೊಂದು ಕಡೆ ಬಿಜೆಪಿ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಲೆಕ್ಕ ಹಾಕ್ತಾ ಇದೆ ಮೈತ್ರಿ ಪಕ್ಷಗಳ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ತಿರುವು ಸಿಗುತ್ತಾ ಎಲೆಕ್ಷನ್ ಹೊತ್ತಲ್ಲಿ ಅನ್ನೋ ಥರದ ಸ್ಫೋಟ ಆಯಿತು ಕುಮಾರಸ್ವಾಮಿ ಅವರು ಸಿಡಿದೇಳುವ ಮೂಲಕ. 2 ಸೀಟ್ಗೆ ಬೇಕಾಗೆಲ್ಲ ನಾವು ಮೈತ್ರಿ ಮಾಡ್ಕೊಳ್ಬೇಕಾಗಿರಲಿಲ್ಲ. 18 ಕ್ಷೇತ್ರಗಳಲ್ಲಿ BJPಗೆ ನಾವು ದೊಡ್ಡ ಅನುಕೂಲವನ್ನು ಮಾಡಿಕೊಡಬಲ್ಲೆವು, ಆ ಸಾಮರ್ಥ್ಯ ಇದೆ. 2-3% ವೋಟ್ ಸ್ವಿಂಗ್ ಆದರೂ ಕೂಡ ಎಷ್ಟು ದೊಡ್ಡ ಲಾಭ ಆಗುತ್ತೆ BJPಗೆ. ಬಟ್ ನಮಗೇನು, ನಮ್ಮ ನಾಯಕರು, ಜಿಲ್ಲಾ ಉಸ್ತುವಾರಿಗಳು, ಶಾಸಕರೆಲ್ಲ ಈಗ ಬೇಸರ ಮಾಡ್ಕೊಂಡಿದ್ದಾರೆ. 3 ಕ್ಷೇತ್ರ ಹೆಜ್ಜೆ ಹಿಂದಿಡೋ ಮಾತೇ ಇಲ್ಲ. ಕೋಲಾರ, ಮಂಡ್ಯ, ಹಾಸನ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. BJP ನಮ್ಮನ್ನು ಕನ್ಸಿಡರೇ ಮಾಡ್ತಿಲ್ಲ, ಮೀಟಿಂಗ್ಗಳಿಗೆ ಕರೀತಿಲ್ಲ ಅಂತೆಲ್ಲ. ಫಸ್ಟ್ ಲಿಸ್ಟ್ 20 ಕ್ಷೇತ್ರಗಳಿಗೆ ರಿಲೀಸ್ ಮಾಡುವಾಗ ನಮಗೆ ಒಂದು ಮಾತು ಕೂಡ, ವಿಶ್ವಾಸಕ್ಕೆ ಸೌಜನ್ಯಕ್ಕೂ ಚರ್ಚೆಗೆ ಕರೆದಿಲ್ಲ ಅನ್ನುವ ಬೇಜಾರು, ಸುಮಾರೆಲ್ಲ ಸ್ಫೋಟ ಆಯಿತು. ಅದರ ಬೆನ್ನಲ್ಲೇ ತಡ ಮಾಡದೆ ಯಡಿಯೂರಪ್ಪನವರು, ವಿಜಯೇಂದ್ರ ಎಲ್ಲ ಮಾತಿಗೆ ಕೂತರು. ಫೋನ್ ಕಾಲ್ ಮೂಲಕ ಒಂದಿಷ್ಟು ಸಂಧಾನ ಕೆಲಸಗಳಾದವು. ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಳ್ತು. ಈಗ BJD ಜೊತೆ ಇದೇ ಥರ ಸೀಟ್ ಶೇರ್ ಟೆನ್ಷನ್ ಸ್ವಲ್ಪ ಆಗಿದೆ. ಬೇರೆ ಬೇರೆ ಪಕ್ಷಗಳಿಗೆ ಬಾಗಿಲನ್ನು ಓಪನ್ ಇಡ್ತಾ ಇದೆ NDA. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ MNS ರಾಜ್ ಠಾಕ್ರೆ ಜೊತೆಗೆ ಮಾತುಕತೆ ಆಗಿದೆ. ಯಾಕೆ ಸಣ್ಣ ಸಣ್ಣ ಪಕ್ಷಗಳು 1 ಸೀಟು ಅಥವಾ ಒಂದಿಷ್ಟು ವೋಟ್ ಶೇರ್ ಅಷ್ಟಾದರೂ ಸರಿ, ನಮಗೆ ಸೀಟ್ ಅಲ್ಲ ಬರೀ ವೋಟ್ ಶೇರ್ ಲೆಕ್ಕದಲ್ಲಾದರೂ ನಮಗೆ ಬಲ ಬೇಕು ಅಂತ ಎಲ್ಲ ರಾಜ್ಯಗಳಲ್ಲೂ ಸಮೀಕರಣ ರೆಡಿ ಮಾಡ್ತಿರೋದು 400+ ಕ್ರಾಸ್ ಆಗೋದಕ್ಕೆ. ಅದು ವಿಶೇಷವಾಗಿ ಹೇಳಲೇಬೇಕಾಗಿಲ್ಲ. ತಮಿಳುನಾಡಿನಲ್ಲಿ PMK ಜೊತೆಗೆ ಮೈತ್ರಿ ಆಯಿತು, 10 ಸೀಟ್ಸನ್ನು ಬಿಟ್ಟುಕೊಟ್ರು. ಯಾಕಂದರೆ ಅಲ್ಲಿ 5 ತನಕ ನಿರೀಕ್ಷೆ ಇದೆ. BJP 5-6 ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕಡೆಗದು 2-3 ಆದ್ರೂ ಒಂದು ಕಮ್ಯುನಿಟಿ ಹಿಡಿತಾ ಇರುವಂಥ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಲಾಭ ಆಗುತ್ತೆ ಅನ್ನೋ ಲೆಕ್ಕ. ಇದೇ ಥರ ಕರ್ನಾಟಕದಲ್ಲಿ JDS ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡಿಕೊಡಬಲ್ಲದು. ಒಕ್ಕಲಿಗ ಮತಗಳು ನಿಜಕ್ಕೂ ಒಗ್ಗಟ್ಟಿನಿಂದ ಉಳ್ಕೊಂಡು BJP JDS ಮುಂದೆ ಹೋದರೆ ಒಕ್ಕಲಿಗ ಮತಗಳು BJPಗೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಈಗ ಕೊನೆಗೂ ಮಣದಿರೋದು ಕೋಲಾರವನ್ನು JDSಗೆ ಬಿಟ್ಟು ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದೆ BJP ಹೈಕಮಾಂಡ್. HDK ಸಿಡಿದ ಬೆನ್ನಲ್ಲೇ. ಸೊ ಅಲ್ಲಿಗೆ 3 ಕ್ಷೇತ್ರ ಫೈನಲ್ ಆಯಿತು. ಕೋಲಾರಕ್ಕೆ ಯಾರು ಅಂತಿಮ ಆಗ್ತಾರ ಅಭ್ಯರ್ಥಿ ಕಾದು ನೋಡಬೇಕು. 3-4 ಜನ ಪೈಪೋಟಿಯಲ್ಲಿದ್ದಾರೆ. ಸದ್ಯ ಈಗ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಡೀಷನ್ ಹಾಕಿ 3 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ BJP ಒಪ್ಪಿಕೊಂಡಿದೆ ಅನ್ನೋದು ಲೇಟೆಸ್ಟ್ ನ್ಯೂಸ್. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದು ಅನಿವಾರ್ಯ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದುವರೆಗೆ ಅಷ್ಟಾಗಿ ತಯಾರಿ ಮಾಡ್ಕೊಂಡಿಲ್ಲ. ಈಗ ಸಡನ್ ಆಗಿ ಇಳಿಬೇಕಾಗತ್ತೆ. ಕಳೆದ ಎಲೆಕ್ಷನಲ್ಲಿ ಪೆಟ್ಟು ತಿಂದಿದ್ದಾರೆ. ಈಗ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಸ್ಟಾರ್ ಚಂದ್ರು ಅವರು ವಿವಿಧ ಬಲಗಳನ್ನು ಒಗ್ಗೂಡಿಸ್ಕೊಂಡು ಬಿಟ್ಟಿದ್ದಾರೆ. ಹಣಬಲ, ಜನಬಲ ಎಲ್ಲ ರೀತಿಯಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನವೂ ಆಗ್ತಿದೆ. ಅಲ್ಲಿ DK ಕ್ಯಾಂಪ್, ಸಿದ್ದರಾಮಯ್ಯ ಕ್ಯಾಂಪ್ ಜಟಾಪಟಿಯೂ ಇಲ್ಲ. 2 ಕ್ಯಾಂಪ್ಗೂ ಕೂಡ ಚೆನ್ನಾಗಿದ್ದಾರೆ. ಸ್ಟಾರ್ ಚಂದ್ರು ಅದು ಪ್ಲಸ್ ಪಾಯಿಂಟ್. ಸುಮಲತಾ ಬೇರೆ, ಅವ್ರ ಫ್ಯಾಕ್ಟರ್ ಬೇರೆ ಇರೋದ್ರಿಂದ BJPಗೆ ತಲೆನೋವಿದ್ದೇ ಇದೆ. ಏನೇ ಸಪೋರ್ಟ್ ಮಾಡ್ತೀನಿ, ತಟಸ್ಥವಾಗಿ ಉಳ್ಕೊಳ್ತೀನಿ ಅಂದ್ರೂ ಸ್ವಲ್ಪ ಮತಗಳು 100,000 10,000 ಎಲ್ಲೋ ತಗೊಂಡು ಹೋಗ್ಬಿಡ್ಬೋದು ರಿಸಲ್ಟನ್ನು. ಹಾಗಾಗಿ ಈಗ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿರೋದು, ನೀವು ನಿಲ್ಲದೇ ಇದ್ದರೆ ಸಲೀಸಿಲ್ಲ. ಮಂಡ್ಯ ದೊಡ್ಡ ಸವಾಲೇ ಇದೆ, ಅಂದುಕೊಂಡಂಗಿಲ್ಲ ಅಖಾಡ. ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬಲ ಹೆಚ್ಚಿಸ್ಕೊಂಡಿರುವಂಥ ಕಾಂಗ್ರೆಸ್ ಮಂಡ್ಯವನ್ನು ಗೆಲ್ಲಲೇಬೇಕು ಅಂತ ಎಷ್ಟಾದರೂ ಸರಿ ಬೇರೆ ಬೇರೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಈಗ ಸಜ್ಜಾಗಿದೆ ಸ್ಟಾರ್ ಚಂದ್ರು ಅವರು. ಅದಕ್ಕೆಲ್ಲದಕ್ಕೂ ರೆಡಿಯಾಗಿ ಅಖಾಡಕ್ಕೆ ಧುಮುಕಿರೋದು. ಅರ್ಥ ಆಗುತ್ತೆ ಚುನಾವಣೆ ಅಂದರೆ ಯಾವ್ಯಾವ ಬಲಗಳು ಬೇಕಾಗತ್ತೆ ಅಂತ. ಹಾಗಾಗಿ ಇದೆಲ್ಲವನ್ನು ಕಟ್ಟಿ ಹಾಕಬೇಕಂದ್ರೆ HDK ನಿಂತರೆ ಮಾತ್ರ ಸಾಧ್ಯ ಅನ್ನೋದು ಆರಂಭದಿಂದ ಹೇಳ್ಕೊಂಡು ಬಂದಿರೋದು. ಬಟ್ ನಿಖಿಲ್ ನಿಲ್ಲಿ ಅನ್ನೋದು ಕುಮಾರಸ್ವಾಮಿ ಅವರ ಆಸೆ. ಪುಟ್ಟರಾಜು ಅವ್ರಿಗೂ ನಿರೀಕ್ಷೆ ಇತ್ತು, ಅವ್ರ ಹೆಸರೇ ಅಂತಿಮ ಅಂತ ಕಳಿಸ್ಕೊಡ್ಲಾಗಿತ್ತು. ಬಟ್ ಒಳಗಿದ್ದಿದ್ದು ಬೇರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಯಾಕಂದರೆ
ಕಾರ್ಯಕರ್ತರ ಮೂಲಕವೇ ಬರಲಿ ಅನ್ನೋ ನಿರೀಕ್ಷೆಯೋ ಏನೋ. ಅದಕ್ಕೆ ಪೂರಕವಾಗಿ ವಾತಾವರಣ ಸೃಷ್ಟಿಯಾಯಿತು. ಅವರ ಪರವಾಗಿ ಕೂಗಿ ಹೇಳ್ತು, ನಿಖಿಲೇ ಆಗಲಿ ಅಂತ ಕುಮಾರಸ್ವಾಮಿ ಅವರು ಬಯಸ್ತಿದ್ದಾರೆ. ಬಟ್ ಹೈಕಮಾಂಡ್ ಮಾತ್ರ ಒಪ್ತಾ ಇಲ್ಲ. ನೀವು ಮಂಡ್ಯಾಗ ನಿಲ್ಲಿ, ಕೋಲಾರ ನಿಮಗೆ ಕೊಡ್ತೀವಿ, 3 ಕ್ಷೇತ್ರಗಳನ್ನು ಕೂಡ ಫೈನಲ್ ಮಾಡಿಕೊಂಡು ಎಲ್ಲ ಕಡೆ ಒಗ್ಗಟ್ಟಿನಿಂದ ಹೋಗೋಣ ಅನ್ನುವಂಥ ಅಂತಿಮ ಸಂದೇಶವನ್ನು ರವಾನಿಸಿದೆ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ. ಚೆನ್ನೈಯಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ. 25ನೇ ತಾರೀಕು 3 ಕ್ಷೇತ್ರಗಳ ಅನೌನ್ಸ್ಮೆಂಟ್ ಮಾಡ್ತಾರೆ HDK JDS ಅಭ್ಯರ್ಥಿಗಳನ್ನು. ಬಿಜೆಪಿ ಅದಕ್ಕಿಂತ ಮುಂಚೆನೇ ತನ್ನ 5 ಕ್ಷೇತ್ರಗಳ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿದೆ. ಸೊ ಈಗ ಬಹುದೊಡ್ಡ ಸಮರವೊಂದು ಏರ್ಪಡೋ ಥರ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಅನ್ನೋದಕ್ಕಿಂತ ಅಲ್ಲಿ ಚಲುವರಾಯಸ್ವಾಮಿ, ಹಾಗೆ DK ಶಿವಕುಮಾರ್, ಸಿದ್ದರಾಮಯ್ಯನವರು ಎಲ್ಲರ ಪ್ರತಿಷ್ಠೆ ಅದು ಮಂಡ್ಯ. ಕುಮಾರಸ್ವಾಮಿ ಅವರ ಅಖಾಡಕ್ಕಿಳಿದ್ರೆ ಸೊ ಮತ್ತೊಮ್ಮೆ ಮಂಡ್ಯ ನಿರೀಕ್ಷೆಗಿಂತ ಹೈ ವೋಲ್ಟೇಜ್ ಆಗ್ತಾ ಇದೆ. ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡೋದಕ್ಕೆ ಮಂಡ್ಯ ಅಖಾಡ ರೆಡಿ ಆಗ್ತಾ ಇದೆ. ಸುಮಲತಾ ಅವರಿಗೆ ಮುಂದೇನು ಗೊತ್ತಿಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಒಪ್ಪಿ ಹೆಜ್ಜೆ ಹಿಂದಕ್ಕೆ ಇಡ್ತಾ ಇದ್ದಾರೆ ಅವರು. ನಡ್ಡಾ ಅವ್ರನ್ನೆಲ್ಲ ಭೇಟಿ ಆದಮೇಲೆ. ಆದರೆ ಮುಂದೆ ಏನು ಸಿಗುತ್ತೆ, ಏನು ಭರವಸೆಗಳನ್ನು ಕೊಡಲಾಗಿದೆ, ಅವರ ಬೆಂಬಲಿಗರು ತುಂಬ ಜನ ಉಳ್ಕೊಂಡಿಲ್ಲ ಈಗ ಮೊದಲಿದ್ದಂಗೆ. ಅವರ ಬಣ ಇದ್ದವರಲ್ಲಿ ಏನು ಮಾಡ್ತಾರೆ, ತಟಸ್ಥವಾಗಿ ಉಳಿದುಕೊಳ್ತಾರಾ ಅಂತಾರ, ಕಾಯ್ದುಕೊಳ್ತಾರಾ ನೋಡಬೇಕು. ಒಟ್ಟಿನಲ್ಲಿ ಮಂಡ್ಯದ ಲೇಟೆಸ್ಟ್ ರಿಪೋರ್ಟ್ ಇದು. ಕುಮಾರಸ್ವಾಮಿ ಅವರೇ ಅಂತಿಮ ಹೈಕಮಾಂಡ್ನ ಸಂದೇಶ ಇದು. ಬಿಜೆಪಿ ಹೈಕಮಾಂಡ್ ಕಳಿಸಿರೋ ಸಂದೇಶ. ಇತ್ತ ಹಾಸನದಲ್ಲಿ ನೋಡಿ, ಕುಮಾರಸ್ವಾಮಿ ಅವರು ಕೋಲಾರ ವಿಚಾರದಲ್ಲಿ ಸಿಟ್ಟು ಮಾಡಿಕೊಂಡ್ರು, ಎಲ್ಲ ಆಯಿತು. ಆದರೆ ಹಾಸನದಲ್ಲಿ ನೋಡಿ, ಸಂಘ ಪರಿವಾರದ ಪ್ರಮುಖರನ್ನ ಭೇಟಿ ಆಗ್ತಿದ್ದಾರೆ. ಸ್ಥಳೀಯವಾಗಿ ಪಕ್ಷನಿಷ್ಠರು ಅಂತ ಯಾರಿದ್ದಾರೆ ಮತ್ತು ಸಂಘದ ಮೂಲದ ನಾಯಕರು ಯಾರಿದ್ದಾರೆ, ಸಂಘ ಪರಿವಾರದ ಹಿರಿಯರು ಯಾರಿದ್ದಾರೆ, ಅವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಆಶೀರ್ವಾದ ತಗೊಳ್ಳುವಂಥ ಪ್ರಯತ್ನ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಆಗ್ತಿದೆ. ಪ್ರೀತಮ್ ಗೌಡ ಸಿಡಿದೇಳುವ ಲಕ್ಷಣ ಕಂಡು ಬರ್ತಾ ಇದ್ದ ಹಾಗೆ ಅಲ್ಲಿ ಮೈತ್ರಿ ಅಷ್ಟು ಸುಲಭ ಅಲ್ಲ ಅನ್ನೋ ಥರದ ಗಾಳಿ ಬೀಸದಂತೆ ಪ್ರೀತಮ್ ಗೌಡ ಸೆಡ್ ಹೊಡೆದ್ರೂ ಅದನ್ನು ತಡ್ಕೊಳ್ಳೋದಕ್ಕೆ ಆಗಬೇಕು ಅನ್ನೋ ಕಾರಣಕ್ಕೆ ಸಂಘದ ಮೊರೆ ಹೋಗಿರೋದು ರೇವಣ್ಣ ಫ್ಯಾಮಿಲಿ. ಹಾಸನವನ್ನು ಉಳಿಸ್ಕೊಳ್ಳೋದಕ್ಕೆ ಹಿಂದೆ ನಾವು ನೋಡಿದ್ವಿ, ಕಾಂಗ್ರೆಸ್ ಕೆಲವು ನಾಯಕರ ಮನೆಗೆಲ್ಲ ಹೋಗಿ ಮೈತ್ರಿ ಡಿಫ್ರೆನ್ಸ್ ಬೇರೆ ಕಡೆ ಇದ್ದರೂ ಇಲ್ಲಿ ಬರಬಾರ್ದು ಅಂತ ಹಿಂದಿನ ಚುನಾವಣೆಯಲ್ಲಿ ಏನೆಲ್ಲ ರಣತಂತ್ರ ಮಾಡಿ ಕೊನೆಗೆ ಪ್ರಜ್ವಲ್ ರೇವಣ್ಣ ಏಕೈಕ ಅಭ್ಯರ್ಥಿ ಗೆದ್ದರು JDSನಿಂದ. ಅದೇ ಥರ ಈ ಸಲ BJP ಜೊತೆಗೆ ಸಖ್ಯ ಸರಿದೂಗಿಸ್ಕೊಳ್ಳೋದಕ್ಕೆ ರೇವಣ್ಣ ರಣತಂತ್ರವೂ ಕೂಡ ಜೋರಾಗಿ ನಡೀತಾ ಇದೆ. ನಾವೆಲ್ಲ ಕಡೆ ನಿಮ್ಮ ಜೊತೆ ನಿಲ್ತೀವಿ, ಈ 3 ಕ್ಷೇತ್ರಗಳಲ್ಲಿ ನಮಗೆ ಸಪೋರ್ಟ್ ಕೊಡಿ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.